everyone, this is Anusha and welcome to my channel. Random ಆಗಿ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋ, ಗೊತ್ತಿಲ್ಲ ಏನೇನಿರುತ್ತೆ ಏನು ಆಲ್ ದ್ಯಾಟ್. ಒಂದು ಲಾಂಗ್ ವೀಕ್ಲಿ ವ್ಲಾಗ್ ಆಗ್ಬೋದು. ಯೂಶಲಿ ನಾನು ಇವಾಗ ಅಪ್ಲೋಡ್ ಮಾಡ್ತಿರೋದು ಅದೇ ಥರ ಇದೆ ಅಲ್ಲ, ಹಾಗಾಗಿ ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ಇವತ್ತು ವೀಕೆಂಡು, ಸ್ಯಾಟರ್ಡೇ. ಬಟ್ ಪ್ರೀತಮ್ ಈಸ್ ಆಲ್ಸೋ ಕಮ್ಮಿಂಗ್. ಬಟ್ ಏನು ಪ್ಲಾನ್ಸ್ ಆ ಥರ ಏನು ರೈಟ್ ನವ್ ಇಲ್ಲ, ಬಿಕಾಸ್ ಸಾಕಾಗಿದ್ದೀವಿ. ನೆನ್ನೆ ತಾನೇ ವರಮಹಾಲಕ್ಷ್ಮಿ ಹಬ್ಬ ಮುಗಿಸಿ ಈಗ ರೈಟ್ ನವ್ ನಾನು ಸಿಹಿ ಪೊಂಗಲ್ ಮಾಡ್ತಾಯಿದ್ದೀನಿ. ಈ ಕಡೆ ಖಾರ ಪೊಂಗಲ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸಿಹಿ ಪೊಂಗಲ್ ಮಾಡಿದ್ರೆ ಟೇಸ್ಟ್ ಮಾಡದೆ ಮಾಡಿ ದೇವ್ರಿಗೂ ಸ್ವಲ್ಪ ನೈವೇದ್ಯಕ್ಕೆ ಇಡ್ಬೋದು, ಲಕ್ಷ್ಮಿಗೆ ಅಂತ. ಯಾಕಂದರೆ ಇವತ್ತು ಇಟ್ಬಿಟ್ಟು ನಾವು ತೆಗೆದು ಬಿಡ್ತೀವಿ, ನೆನ್ನೆನೇ ಹಬ್ಬ ಆಯ್ತಲ್ಲ. ಸೊ ಇವತ್ತು ಸಂಜೆ ಹಂಗೆ ಕದಲಿಸ್ಬಿಟ್ಟು ತೆಗೆದು ಬಿಡ್ತೀವಿ. ಹಾಗಾಗಿ ಈಗ ಸಿಹಿ ಪೊಂಗಲ್ ಪ್ರಿಪೇರ್ ಮಾಡ್ತಿದ್ದೀನಿ. ಆ್ಯಂಡ್ ಇವಾಗ ಶರದಿ ಮತ್ತು ಪ್ರೀತಮ್ ಬರೋ ಚಾನ್ಸಸ್ ಇದೆ. ಸೊ ಇಬ್ಬರು ಬರ್ತೀವಿ ಅಂದರೆ ಪ್ರೀತಮ್ ಆನ್ ದ ವೇ ಬರ್ತಾ, ಶರದಿನೂ ಪಿಕ್ ಮಾಡ್ತೀನಿ ಅಂದ, ಅವಳು ಬರ್ತೀನಿ ಅಂದ್ಲು. ಸೊ ನೋಡಬೇಕು, ಅವರಿಬ್ಬರು ಬರ್ತಾರೆ ಆ್ಯಂಡ್ ನಾವೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತೀವಿ. ಪ್ರೀತಮ್ ವಾಸ್ ಲೈಕ್ ವಿಲ್ ಯು ಪ್ರಿಪೇರ್ ಬಾತ್ ಅಂತ, ನಾನು ಪೊಂಗಲ್ ಅಂದ್ಕೊಂಡ್ಬಿಟ್ಟಿದ್ದೆ. ಸೊ ಐ ವಾಸ್ ಲೈಕ್ ಓಕೆ ಪ್ರಿಪೇರ್ ಪೊಂಗಲ್, ಆ್ಯಂಡ್ ತುಂಬ ಖಾರವಾಗಿ ಲೈಕ್ ಆ ಥರ ಸ್ಪೈಸಿಯಾಗಿ ಮಾಡು ಅಂದ. ಅವನಿಗೂ ಆಚೆ ತಿಂದಿರ್ತಾನಲ್ಲ ಬ್ಯಾಂಗ್ಳೂರಲ್ಲಿ, ನಾವು ಹಿ ಈಸ್ ಗೆಟಿಂಗ್ ಟು ನೋ ಮನೆ ಊಟ ಅಂದರೆ ಏನು ಅಂತ. ಆವಾಗ ಯೂಶಲಿ ಒಂದೊತ್ತು ಮನೇಲಿ ತಿಂದಿನಿ, 2 ಹೊತ್ತು ಆಚೆನೇ ತಿಂತಿದ್ದಿದ್ದು ಅವನು. ನನ್ನ ವಿಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಎಷ್ಟೊಂದು ಸರಿ ಹೇಳು ಇದೀನಿ ವಿಡಿಯೋಸಲ್ಲಿ, ಆಚೆ ತಿನ್ನೋದು ಅಷ್ಟೊಂದು ಆಚೆ ಎಲ್ಲ ನಾನು ಇದು ಮಾಡೋದು ಎಕ್ಸ್ಪ್ಲೋರ್ ಮಾಡೋದು ಇಟ್ಸ್ ನಾಟ್ ನೀಡ್ಸ್, ಇಟ್ಸ್ ಪ್ರೀತಮ್ ಆ್ಯಕ್ಚುಲಿ. ಅವನಿಗೆ ಯಾವ್ದಾರು ಒಂದು ಹೊಸದು ನೋಡಿದ್ರೆ ಅಥವಾ ಆಚೆ ಊಟ ಕಬಾಬ್ ಆ ಥರ, ಹಿ ಆಲ್ವೇಸ್ ನೀಡ್ ನಾನ್ ವೆಜ್ ಆ್ಯಂಡ್ ಹಿ ಈಸ್ ಆಲ್ವೇಸ್ ಲೈಕ್ ಎಕ್ಸ್ಪ್ಲೋರಿಂಗ್ ಆಲ್ ದ್ಯಾಟ್. ಈಗ ಹಿ ಈಸ್ ಮಿಸ್ಸಿಂಗ್ ಹೋಮ್ ಫುಡ್. ಬನ್ನಿ ಈಗ ಜಸ್ಟ್ ಅಂದೆ ಶರದಿ ಪ್ರೀತಮ್ ಎಲ್ಲ ಬರ್ತಿದ್ದಾರೆ ಅಂತ. ಬಂದ್ರಾ? ಅಷ್ಟು ಟೈಮಿಗೆ ಬಂದಿದ್ದಾರೆ, ಲಿಟ್ರಲಿ 2 ಪ್ರಿಪೇರ್ ಮಾಡಿದೆ ಬಂದು. ತಿನ್ನೆ ಹೇಗಿದೆ ಶರದಿ? ಶರದಿ ಆಲ್ ಸೆಟ್ ಫಾರ್ ರಾಖಿ ಹಬ್ಬ. ಅವಳು ಕಸ್ಟಮೈಸ್ ಮಾಡಿಸಿದ್ದಾಳೆ, ನನಗೂ ಗೊತ್ತಿರಲಿಲ್ಲ. ಎಲ್ಲಿ ಮಾಡಿಸಿದ್ದೆ? ಅಮೆಝಾನಲ್ಲಿ ಸುಕೃತ್ ಅಂತ ಬರ್ಸಿ ಕಸ್ಟಮೈಸ್ ಮಾಡಿಸಿದ್ದಾಳೆ. ಇದರಲ್ಲೆಲ್ಲ ಅವಳು ಆ್ಯಕ್ಚುಲಿ ಇದು ಅವರೇ ಎಲ್ಲ ಫುಲ್ ಸೆಟ್ ಕಳಿಸಿದ್ದಾರೆ. ಕುಂಕುಮ, ಇದು ಪಲ್ಲುಗ ಕೃಷ್ಣದ. ಓಕೆ ಓಕೆ, ಇದು ಚೆನ್ನಾಗಿದೆ ಕೃಷ್ಣಂದು ಪಲ್ಲುಗೆ. ಅವೆಲ್ಲ ಮಾಡ್ತಾಳೆ, ಅದೆಲ್ಲ ಹುಡುಕಿ ಎಲ್ಲ ಮಾಡ್ತಾಳೆ. ಬಟ್ ಈಗ ಅವಳಿಗೆ ಏನಂದರೆ ಟ್ವಿಸ್ಟು ಅಂದರೆ, ಏನು ಕಟ್ಟಿದ್ರೇನು ನನಗೆ ಏನೂ ಗಿಫ್ಟ್ ಇಲ್ಲ. ಪಲ್ಲು ಕೊಡ್ತಾನೆ ಹೋಗ್ಲಿ ಒಂದು ಚಾಕ್ಲೇಟ್ ಆದರೂ, ಹಾಂ ಆ ಥರ. ಪಲ್ಗುಣ ಗಿಫ್ಟ್ಸ್ ಕೊಡ್ತಾನಂತೆ ತಮ್ಮ. ಅಣ್ಣನಿಂದ ಏನೂ ಇಲ್ಲ, ಅದಕ್ಕೆ ಏನೋ ಅನ್ಕೊಂಡು ಅವಳು ಸೆಟ್ ಇವಾಗ ಕಟ್ಟಿಸ್ಕೋ ಬಾ ಸುಕ್ಕು. ಏನು ಶರದಿ ಹಾಕು ಮೊದಲು ಅಷ್ಟು ಹಾಕೋನ್ಗೆ. ಏ ಬೇಡ, ಇಷ್ಟೇ ಶರದಿ, ಸ್ವೀಟ್ ಅಷ್ಟೇ ನಿನಗೆ. ಅಂದರೆ ಇವಳು ಕಟ್ಟದೆ ಗಿಫ್ಟ್ಗೆ, ನೋಡಲ್ಲ ಅವಳು ಮುಖ, ಕಟ್ಟದೆ ಅವಳು ಗಿಫ್ಟ್ಗೆ, ಈ ಗಿಫ್ಟು ಆ ಗಿಫ್ಟು ಅಂತ. ತಗೋ ಅಷ್ಟೇ. ಅದನ್ನು ಅವ್ನು ಕೊಡ್ತಾ ಇರೋದೇ ನಿನಗೆ ಹೆಚ್ಚು. ಅವನು ಪ್ರತಿ ವರ್ಷನೂ ಕೊಡಲ್ಲ ಪ್ರೀತ, ಅವ್ನು ತಲೆ ಕೆಡ್ಸ್ಕೊಳ್ಳಲ್ಲ. ಚಾಕ್ಲೇಟ್ ಅವ್ನು ಯಾವ ಥರ ಗೊತ್ತಾ, ಚಾಕ್ಲೇಟ್ನೇ ತಂದು ಅವನು ಅವಳಿಗೆ ಅಂತ ತಂದು ಅವನೇ ತಿನ್ನೋದು, ಆ ಥರ ಅವನು ಪ್ರತಿ ವರ್ಷ. ಬಾಟ್ಲು ಆಲ್ರೆಡಿ ಅವಳು ಗೊತ್ತ ಗಿಫ್ಟ್ ಬಂದಿದೆಯಲ್ಲ ಬಿಡವ. ಹೌದು, ಎಷ್ಟೊಂದು ಬಂದಿದೆಯಲ್ಲ ಗಿಫ್ಟ್ಸು. ಈಗ ಎದ್ದೋಗೋ, ಇನ್ನೊಂದ್ಸರಿ ಹೇಳು, ಎದ್ದೋಗೋ ಅಂದ್ಲು. ಈಗ ಫುಲ್ ಮುಗೀತಲ್ಲ, ಗಿಫ್ಟು ಬರಲಿಲ್ಲ. ಎದ್ದೋಗೋ ಅಂದ್ಲು ಅಕ್ಕ, ಕೊನೆಗೆ ಏನು ಸಿಗ್ಲಿಲ್ಲ ಗಿಫ್ಟ್ ಅಂದ ತಕ್ಷಣ. ಆ್ಯಕ್ಚುಲಿ ಸುಕೃತ್ತು ಒಂದು ಬ್ಯಾಗ್ ಏನೋ ತೊಗೊಂಡಿದ್ದಾನೆ ಶರದಿಗೆ. ಸೊ ಇಲ್ಲಿದೆ, ನನಗೆ ಗೊತ್ತಿತ್ತಿದ್ದು, ನೆನ್ನೆನೆ ತೋರಿಸು ಬ್ಯಾಗು. ಓಕೆ, ಅವಳಿಗೆ ಸಾಕು ಕ್ಯೂಟಾಗಿದೆ ಅಂತ ನಾನಂದೆ. ಫಸ್ಟ್ ನಾನು ಅಯ್ಯೋ ಇದು ಯಾಕೋ ಸುಕ್ಕೋನೆ, ಆಮೇಲೆ ಅವಳಿಗೆ ಸಾಕು ಕ್ಯೂಟಾಗಿದೆ ಚೆನ್ನಾಗಿದೆ ಅಂತ ಖುಷಿ ಆಗ್ತಾಳೆ. ಇನ್ನೊಂದು ಬೇರೆ ನಮಗೆ ಮೊನ್ನೆ ಬೇರೆ US ಇಂದ ನಮಗೆ ಬ್ಯಾಗ್ಸು ಎಲ್ಲ ಗಿಫ್ಟ್ಸ್ ಬಂದಿದೆ. ಅವಳಿಗೆ ಅಂದರೆ ಬ್ಯಾಗ್ ಬಂದಿಲ್ಲ, ಬಟ್ ಬೇರೆದೆಲ್ಲ ಬಂದಿದೆಯಲ್ಲ, ಅವಳು ಖುಷಿಯಾಗಿದ್ದಾಳೆ. ಈಗ ಅವಳಿಗೂ ಇನ್ನೊಂದು ಗಿಫ್ಟು. ನೈಸ್. ಇದೇನೋ MRP ರೇಟ್ ಇಷ್ಟೊಂದಿದೆ, ಅಷ್ಟು ಕೊಟ್ಟಿಲ್ಲ ಅಂದರೆ ಫೈನ್. ರಾಖಿ ಹಬ್ಬಕ್ಕೆ ಯಪ್ಪ ಖುಷಿ ಆಯ್ತು ಅವಳಿಗೆ. ಶರದಿ ಅವಳು ಈಗ ಖುಷಿ ಆಯ್ತು ಅವಳಿಗೆ. ನೋಡ್ದಾಗ ಉಳ್ದಿದ್ದು ಅತ್ಯಾಸೆ ದುಡ್ಡಿಟ್ಟಿಲ್ಲ. ಏನು ಗಿಫ್ಟ್ ಕೊಡ್ತಾನೋ ಅವನು. ಅನ್ಶ ಚಿಕ್ಕಿ ನಾಳೆ ರಾಖಿ ಹಬ್ಬ ಅಂತಾಳೆ.
ನನಗೂ ಅಮ್ಮಂಗೂ ನೆನ್ನೆ ತೋರಿಸ್ತಾ ಗೊತ್ತಿತ್ತು. ಯು ಗೈಸ್ ಲಿಟ್ರಲಿ ಐ ಆಮ್ ನಾಟ್ ಫೀಲಿಂಗ್ ಗ್ರೇಟ್ ಗುಡ್. ಯಾಕೆ ಅಂತ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಸಮಥಿಂಗ್ ಏನೋ ಅಲರ್ಜಿ ಥರ ಆ ಥರ ಏನೋ ಸಡನ್ನಾಗಿ ಆಯಿತು. ಒಂಥರ ಹುಷಾರು ತಪ್ತಾ ಇದ್ದೀನಿ ಸಡನ್ನಾಗಿ ಅಂತ ಅನಿಸಿ ಐ ಟುಕ್ ಸಮ್ ರೆಸ್ಟ್, ಐ ಟುಕ್ ಸಮ್ ಟ್ಯಾಬ್ಲೆಟ್ಸ್. ಈಗ ನಮ್ಮ ಪ್ಲ್ಯಾನ್ ಇದ್ದಿದ್ದು ನಾನು ಫುಲ್ ಫ್ರೆಶ್ ಆಗಿಬಿಟ್ಟಲ್ಲ ಆಚೆ ಹೋಗೋಣ ಅನ್ನೋ ಥರ ಏನೋ ಇತ್ತು. ಶರದಿಗೂ ಈಗ ಸಡನ್ನಾಗಿ ಏನೋ ಡ್ಯಾನ್ಸ್ ಕ್ಲಾಸ್ ಏನೋ ಅವಳಿಗೂ ಬಂತು, ಅವಳು ಹೋದ್ಲು. ಈಗ ನಾನು ಪ್ರೀತಮ್ ಅರೋಮಾ ಅಂತ ಹೊಸದು ಓಪನ್ ಆಗಿದೆ ನಮ್ಮ ಮಂಡ್ಯದಲ್ಲಿ, ಪೋಲಾರ್ ಬೇರ್ ಆಪೋಸಿಟೇ. ಸೊ ಆ ಹೋಟೆಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ ನಾನು, ಶರದಿ, ಪ್ರೀತಮ್. ಸೊ ಶರದಿ ನಾವು ಶಿ ಈಸ್ ಗೋಯಿಂಗ್ ಫಾರ್ ಡ್ಯಾನ್ಸ್ ಕ್ಲಾಸ್ ಆ್ಯಂಡ್ ನನಗೂ ಹುಷಾರು ತಪ್ಪದೆ ಮಲ್ಕೊಂಡ್ಬಿಟ್ಟೆ. ಸೊ ಇವಾಗ ಬಟ್ ಪ್ರೀತಮ್ ಹೋಗೋಣ ಊಟಕ್ಕೆ ಅಂತಿರೋ ಕಾರಣ ನಾನೇನು ಅಷ್ಟು ಫ್ಯಾನ್ಸಿಯಾಗಿ ಏನೂ ರೆಡಿ ಆಗೋಲ್ಲ, ಹಿಂಗೇ ಹೋಗಿ ವಿಲ್ ಹ್ಯಾವ್ ಸಮ್ ಗುಡ್ ಫುಡ್. ಹೊಟ್ಟೆನೂ ಹಸಿತಿದೆ. ಸೊ ಟ್ಯಾಬ್ಲೆಟ್ಸು ಸ್ಟ್ರಾಂಗ್ ಆಗಿರೋದು ತೊಗೊಬಿಟ್ಟಿದ್ದೀನಿ, ಅಂದರೆ ತಡಿಯೋಕ್ಕಾಗ್ತಿರಲಿಲ್ಲ, ಊಟ ಮಾಡಿ ತೊಗೋಬೇಕಿತ್ತು, ಬಟ್ ತೊಗೊಂಡ್ಬಿಟ್ಟೆ ಟ್ಯಾಬ್ಲೆಟು. ಸೊ ಈಗ ಹೋಗಿ ಸ್ವಲ್ಪ ಊಟ ಮಾಡಿಕೊಂಡು ಬರ್ತೀನಿ, ನಿಯರೇ ಇರೋದ್ರಿಂದ. ಸೊ ಇಲ್ಲೇ ಹೊಸಳ್ಳಿ ಸರ್ಕಲ್ ಪಕ್ಕ ಪೋಲಾರ್ ಬೇರ್ ಆಪೋಸಿಟೇ ನಾನು ಹೇಳ್ದಂಗೆ ಅಲ್ಲಿ ಓಪನ್ ಆಗಿದೆ ಅರೋಮಾ ಅಂತ. ಆದರೆ ಪಕ್ಕ ಯಾವುದೋ ಇನ್ನೊಂದು ಸಿನಿಮಾ ಕೆಫೆ ಅಂತ ಆಗಿದೆ ಅಂತ ಶರದಿ ಅದನ್ನೂ ಹೇಳ್ತಾ ಇದ್ಲು. ಮತ್ತು ಕೇಕ್ ಹೌಸ್ ಅಂತ ಆಗಿದೆ, ಅದೆಲ್ಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು. ಹಿಂಗಾಗಿದ್ದ ಕಾರಣ, ಅಂದರೆ ಅವಳು ಇಲ್ಲದೇ ಇರೋ ಕಾರಣ ನನಗೂ ಈಗ ಅಷ್ಟೆಲ್ಲ ಸ್ಟ್ರೆಂತ್ ಇಲ್ಲ. ಹೋಗಿ ಅರೋಮಾದಲ್ಲಿ ಫುಡ್ ಹೆಂಗಿದೆ, ನನಗೊಂದು ಒಳ್ಳೆ ಚೆನ್ನಾಗಿರೋ ಊಟ ಸಿಕ್ಬಿಟ್ರೆ ಸಾಕು, ತಿನ್ಕೊಂಡು ಬಂದು ಒಂದು 2 hours ರೆಸ್ಟ್ ತೊಗೋತೀನಿ. ಸೊ ಅಲ್ಲಿಗೆ ಸರಿ ಹೋಗುತ್ತೆ ಅನ್ಕೋತಿದ್ದೀನಿ. ಸೊ ಈಗ ಬನ್ನಿ ಅರೋಮಾಗೆ ಹೋಗೋಣ, ಹೆಂಗಿದೆ ಏನು ನೋಡೋಣ. ಹೊಸದಾಗಿ ಬೇರೆ ಓಪನ್ ಆಗಿದೆ, ಚೆನ್ನಾಗಿದೆ ಅಂತಿದ್ದಾರೆ ಎಲ್ಲ, ನೋಡೋಣ ಹೆಂಗಿದೆ. ಫುಲ್ ರಶ್ಶಾ, ಆಚೆಯಿಂದ ನೋಡ್ಬೇಕಾದ್ರೆ ಇಷ್ಟೇ ಫುಲ್ ಆಗಿಬಿಟ್ಟಿತ್ತು. ಆಂಬಿಯನ್ಸಾರು ಸ್ವಲ್ಪ ಕ್ರಿಯೇಟ್ ಮಾಡೋದು ಬೇಡವಾ, ತುಂಬ ರಶ್ ಇರೋ ಕಾರಣ, ಪೀಸ್ಫುಲ್ಲಾಗಿ ಕುತ್ಕೊಂಡು ತಿನ್ನೋಕ್ಕಾಗದೇ ಇರೋ ಕಾರಣ ವಿ ಕೇಮ್ ಔಟ್. ಫಸ್ಟ್ ಆಫ್ ಆಲ್ ನಂಗೆ ಆಗ್ತಾ ಇಲ್ಲ, ತುಂಬ ಸೆಕೆ ಹೊಡಿತಿದೆ, ಸೀಟಿಂಗ್ ಒಂಥರ ಚೆನ್ನಾಗಿದೆ ಅಂತ ಅನಿಸ್ಲಿಲ್ಲ. ಆಮೇಲೆ ಇವಾಗ ನಾವು ಆರ್ಡ್ರ್ ಮಾಡಿದ್ರೆ ಅಷ್ಟು ರಶ್ ಇರೋದ್ರಿಂದ ಇನ್ನೂ ಎಷ್ಟೊತ್ತಿಗೆ ತಂದು ಕೊಡ್ತಾರೋ ಸರ್ವಿಸು ಗೊತ್ತಿಲ್ಲ. ವಿ ಕೇಮ್ ಔಟ್. ಇವಾಗಂತೂ ಅಲ್ಲಿ ಕುತ್ಕೊಂಡು ತಿನ್ನೋಷ್ಟು ಪೇಷನ್ಸ್ ಇಲ್ಲ, ತುಂಬ ಸೆಕೆನೂ ಇತ್ತು. ನೆಕ್ಸ್ಟ್ ಟೈಮ್ ವಿಲ್ ಟ್ರೈ. ಟೈಮ್ ಟು ಮಲ್ನಾಡ್ ಮಾಡಿ ಇಲ್ಲೊಂದು ಬೀಡ ಹಾಕ್ಬಿಟ್ರೆ ಆಯಿತು. ಸ್ಯಾಟಿಸ್ಫೈ ಆಗ್ತಿದೆ ನನಗೆ ಲಿಟ್ರಲಿ. ಇದೇನು ಗುಂಟೂರು ಮತ್ತು ನೀರು ದೋಸೆ ಆರ್ಡರ್ ಮಾಡ್ಕೊಂಡ್ವಿ, ಸಕ್ಕತ್ತಾಗಿದೆ. ಆ್ಯಂಡ್ ನನಗೆ ಮ್ಯಾಂಚೋ ಸೂಪ್, ಎವ್ರಿಥಿಂಗ್ ಪರ್ಫೆಕ್ಟ್ ಟೇಸ್ಟ್. ನಾವು ಅವಾಗ ಮಲ್ನಾಡು ಬಂದು ತಿಂದಾಗ ಹೆಂಗೆ ಟೇಸ್ಟಿಯಾಗಿತ್ತು ಇವತ್ತು ತನಕ ಹಂಗೆ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನಮ್ಮ ಸುಕ್ಕು ಜಾಯ್ನ್ ಆಗಿದ್ದಾನೆ ಶರದಿ ಪ್ಲೇಸ್ಗೆ. ಸುಕ್ಕು ಶರದಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ಲು, ಹಾಗಾಗಿ ಯು ಗೈಸ್ ದಿಸ್ ಇಸ್ ನೆಕ್ಸ್ಟ್ ಡೇ ಈವ್ನಿಂಗ್. ಆಲ್ರೆಡಿ ಆಚೆ ಇದ್ದೀನಿ, ಫುಲ್ ಮಳೆ. ನಮ್ಮ ಮಂಡ್ಯದಲ್ಲಿ ಮಳೆನೇ ನಿಲ್ತಾ ಇಲ್ಲ. ಸೊ ಪ್ರೀತಮ್ನ ಹಾಗೆ ಡ್ರಾಪ್ ಹಾಕೋಣ ಅಂದೋಳು. ಓಕೆ ಸಿನಿಮಾ ಕೆಫೆ ಇನ್ನು 5 o'clock, ಸೊ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಪೋಲಾರ್ ಬೇರ್ ಪಕ್ಕನೇ ಸ್ಟಾರ್ಟ್ ಆಗಿದೆ, ಲೆಟ್ಸ್ ಗೋ. ಇದಾದ್ಮೇಲೆ ನೋಡೋಣ ಕೇಕ್ ಇದಕ್ಕೂ ಹೋಗೋಣ, ಕೇಕ್ ಸ್ಟೋರೀಸ್ಗೆ ಅಂದ್ಕೊಂಡೆ. ಆಮೇಲೆ ಶರದಿ ಜಾಯ್ನ್ ಆಗ್ತಾಳೆ ಅಂದ್ಕೊಂಡೆ, ಪಾಪ ಶಿ ಈಸ್ ಬಿಸಿ ಇನ್ ಡೂಯಿಂಗ್ ಹರ್ ಹೋಮ್ ವರ್ಕ್ ಆ್ಯಂಡ್ ಆಲ್, ಅದಕ್ಕೆ ಡಿಸ್ಟರ್ಬ್ ಮಾಡಲಿಲ್ಲ, ನಾವೇ ಬಂದ್ವಿ. ಬರ್ಡೇ ಮೂವಿ ಸ್ಕ್ರೀನಿಂಗ್ ಎಲ್ಲ ಮಾಡ್ಬೋದು, ಚೆನ್ನಾಗಿದೆ ಕಾನ್ಸೆಪ್ಟ್. ಮೂವಿ ಸ್ಕ್ರೀನಿಂಗು ಬರ್ಡೇ ಸೆಲೆಬ್ರೇಷನ್ಸ್ಗೆ ಇಷ್ಟೇ ಪ್ಲೇಸ್ ಇರೋದು. ಓಕೆ ಚೆನ್ನಾಗಿರುತ್ತೆ ಒಳಗಡೆ ಬರ್ಡೇ ಮಾಡೋಕ್ಕೆ ಅಲ್ವಾ. ಸ್ಟಾರ್ಟ್ ಆಗಿದೆ, ಹೋಗ್ಬಿಡೋಣ. ಕೇಕ್ ಇದಕ್ಕೆ ಹೋಗ್ಬಿಟ್ಟು ತಿನ್ಕೋಣ. ದಿಸ್ ಇಸ್ ಲೈಕ್ ಮೂವಿ ಸ್ಕ್ರೀನಿಂಗ್, ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಮಾಡ್ತಾರಲ್ಲ ಪ್ರೈವೇಟ್ ಆಗಿ, ಒಂದು ಹಾಲ್ ಥರ ಅಥವಾ ಒಂದು ವಾಟ್ ಇಸ್ ದಟ್, ಥಿಯೇಟರ, ಮಿನಿ ಥಿಯೇಟರ್ ಥರ ಎಲ್ಲ ಆ ಥರ ಕಾನ್ಸೆಪ್ಟ್ ಇದು. ಕೆಫೆ ಕುತ್ಕೊಂಡು ಚಿಲ್ ಮಾಡೋ ಥರ ಏನೂ ಇಲ್ಲ ಅಲ್ಲಿ. ಇಮಿಡಿಯೇಟ್ ಅಂದರೆ ಎಂಟರ್ ಆದ ತಕ್ಷಣ ಅವ್ರವ್ರು ಬರ್ತ್ಡೇ ಗ್ರೂಪ್ ಅವರಿದ್ರೆ ಅವ್ರಿಗೊಂದು ರೂಮ್ ಫುಲ್ ಡೆಕೋರೇಷನ್ ಆ ಥರ ಇದೆ, ಅವ್ರು ಸೆಲೆಬ್ರೇಟ್ ಮಾಡ್ಬೋದು. ಐ ಥಿಂಕ್ ದೇ ಕ್ಯಾನ್ ಆರ್ಡರ್ ದ ಫುಡ್ ಅನಿಸುತ್ತೆ, ನಮಗೆಲ್ಲ ಇಲ್ಲ ಅನಿಸುತ್ತೆ ಔಟರ್ಸ್ಗೆ. ಚೆನ್ನಾಗಿಲ್ಲ, ಅಂದರೆ ಕೆಫೆ ಥರ ಅಲ್ಲ, ಆ ಥರ ಸೆಲೆಬ್ರೇಷನ್ ಇದೆ ಅಷ್ಟೇ. ನಾವು ಇಲ್ಲೇ ಹೋಗಿ ಕೇಕ್ ಇದಕ್ಕೆ ಹೋಗಿ ಆರ್ಡರ್ ಮಾಡೋಣ, ಏನಾದ್ರು ಕೇಕ್ ತಿನ್ನೋಣ ಹೆಂಗಿದೆ ಅಂತ ನೋಡೋಣ. ಇನ್ನೇನು ಬಂದಿರೋದಕ್ಕೆ ಯಾವ್ದಾರು ಮಾಡಬೇಕು. ನೆಕ್ಸ್ಟ್ ಹೇಳ್ಕೊಡು ಪ್ರೀತಮ್. ಸೊ ಪ್ರೀತಮ್ ಹಾಗೆ ಡ್ರಾಪ್ ಹಾಕಿ ಸ್ವಲ್ಪ ಹೊತ್ತಿದ್ದು ನಾಟಿ ಕೋಳಿ ಇದೆ ಅಂತ ಮಾಡಿದಾರಂತೆ. ಸೊ ತಿನ್ಕೊಂಡು ರಾತ್ರಿ ನಮ್ಮ ಮನೆಗೆ ಹೋಗಿ ಪಾಚ್ಕೊಳ್ಳೋದು. ಇಂಡಿಯನ್ ಸ್ವೀಟ್ ಹೌಸು ಮತ್ತು ಇನ್ನೊಂದು ಯಾವುದೋ ಒಂದು ನೋಡಿದೆ, ಅದೆಲ್ಲ ಓಪನ್ ಆಗ್ತಿದೆಯಂತೆ ನಮ್ಮ ಮಂಡ್ಯದಲ್ಲಿ. ಖುಷಿ ಆಗ್ತಿದೆ ಕೇಳೋದಕ್ಕೆ. ಬ್ರೌನೀಸ್ ಆ್ಯಂಡ್ ಡೆಸರ್ಟ್ ದಿಯೋಬ್ರೂಮ್ ಥರ ಸ್ವಲ್ಪನಾರು ಇದ್ಬಿಟ್ರೆ ಸಾಕು.
ಫಸ್ಟು ರಸ್ಮಲೈ ಟೇಸ್ಟ್ ಮಾಡ್ತೀನಿ. ನೈಸ್ ಕೇಕ್, ರಸ್ಮಲೈ ಫ್ಲೇವರ್. ನಾವು ಐ ಟೇಸ್ಟ್ ಬ್ರೌನಿ. ಬ್ರೌನಿದ ಎಕ್ಸ್ಪೆಕ್ಟೇಷನ್ ಇನ್ನೂ ಏನೇನೋ ಇತ್ತು ನನಗೆ. ಚಾಕ್ಲೇಟ್ ಸಿರಪ್ ಎಲ್ಲ ಇರುತ್ತೆ. ಸ್ಮೂತಾಗಿದೆ, ತುಂಬ ಶುಗರ್ ಇಲ್ಲ, ಸ್ವೀಟ್ ತುಂಬ ಇಲ್ಲ. ನನಗೆ ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕಿತ್ತು. ಓಕೆ ಓಕೆ. ಯಾವ್ಯಾವ್ದು ಹೊಸದು ಓಪನ್ ಆಗಿದೆ ಎಲ್ಲ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೆ ಈ ವೀಕು. ಅರೋಮಾ, ಕೇಕ್ ಸ್ಟೋರಿ, ಸಿನಿಮಾ ಕೆಫೆ ಅದೆಲ್ಲ. ಸೊ ಶರದಿ ನಾನು ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದು, ಬಟ್ ನಾನೆಲ್ಲ ಮಾಡಿದೆ, ಎಲ್ಲ ಫ್ಲಾಪ್ ಆಯಿತು. ಯಾವುದೂ ಇಷ್ಟ ಆಗಲಿಲ್ಲ ನನಗೆ. ಮೂರೂ ನಾಟ್ ಅಪ್ ಟು ದ ಮಾರ್ಕ್. Three days later. Hi you guys, it's been evening and nanivaga I'm thinking to go out. ಸ್ವಲ್ಪ ಏನೋ ಕೆಲಸ ಇದೆ, ಅದನ್ನು ಮುಗಿಸಿ ನಾನು ಸರ್ಪ್ರೈಸ್ ಆಗಿ ಶರದಿನ ಅಪ್ಸರಾ ಐಸ್ ಕ್ರೀಮ್ಸ್ ಓಪನ್ ಆಗಿದೆ ಹೊಸದಾಗಿ. ಐ ಥಿಂಕ್ 1-2 days ಆಗಿರ್ಬೋದು ಓಪನ್ ಆಗಿ ಅಷ್ಟೇ. ಮೊನ್ನೆ ವೀಕೆಂಡಲ್ಲಿ ಓಪನ್ ಆಗಿದ್ದು. ಸೊ ಶರದಿಗೆ ಗೊತ್ತಿಲ್ಲ. ಆ್ಯಂಡ್ ನಮ್ಮನೆ ನಿಯರ್ ಓಪನ್ ಆಗಿರೋದು. ನಾ ಕರ್ಕೊಂಡು ಹೋಗೋಣ, ಜೊತೆಗೆ ನಾನು ಅಷ್ಟೇ ಆರಾಮಾಗಿ ಚಿಲ್ಲಾಗಿ ಸೊ ಐಸ್ ಕ್ರೀಮ್ ತಿನ್ನಬೇಕು ಅಂತ ಇದೆ. ಆ್ಯಂಡ್ ನಾನು ಅಪ್ಸರಾ ಐಸ್ ಕ್ರೀಮ್ ನಮ್ಮ ಆರ್ನಗರದಲ್ಲಿ ನಾನು ಯಾವಾಗಲೂ ಕಟಾಮಿಟ್ಟನೋ ಏನೋ ತಿಂತಾ ಇದೆ. ಐ ಥಿಂಕ್ ಸೀಬೆ ಹಣ್ಣದ ಫ್ಲೇವರ್ ಯಾವುದೋ ಒಂದಕ್ಕೆ ಖಾರ ಪುಡಿ ಉದುರಿಸ್ಬಿಟ್ಟು ಕೊಡ್ತಿದ್ರು. ನಂಗೆ ಮಜಾ ಕೊಡ್ತಾಯಿತ್ತು, ಅದು ತಿಂತಿದ್ದೆ. ಬೇರೆದು ಇನ್ನೊಂದು 2 ಫ್ಲೇವರ್ ಇಷ್ಟ ನನಗೆ. ಐ ಆಮ್ ನಾಟ್ ಅ ಲೈಕ್ ಗ್ರೇಟ್ ಫ್ಯಾನ್ ಆಫ್ ಅಪ್ಸರಾ. ಕಂಪೇರ್ಡ್ ಟು ಅಪ್ಸರಾ ಐ ಲವ್ ನ್ಯಾಚುರಲ್ಸ್. ನೀವೆಲ್ಲರಿಗೂ ಗೊತ್ತಿರುತ್ತೆ, ಇಫ್ ಯು ಫಾಲೋ ಮೀ ಮೋರ್. ನ್ಯಾಚುರಲ್ ಐಸ್ ಕ್ರೀಮ್ಸ್ ಅಂತಲೇ ನಾನು ಜಾಸ್ತಿ RR ನಗರದಲ್ಲಿ ಹೋಗ್ತಾ ಇದ್ದಿದ್ದು. ಆ್ಯಂಡ್ ನಂಗೆ ಒಂದು ಖುಷಿ ಆಗ್ತಿದೆ, ನಾನು ಇಲ್ಲಿ ಬಂದು ಇದ್ದಾಗಿಂದ ಸೊ ಒಂದು ಹೊಸದು ಓಪನ್ ಆಗ್ತಿದೆ ನಮ್ಮ ಮಂಡ್ಯದಲ್ಲಿ. ಐ ಆಮ್ ಫೀಲಿಂಗ್ ಹ್ಯಾಪಿ. ಲೈಕ್ ಟು ವ್ಯಾಗ್ ಆಗಿರ್ಬೋದು, ಲೈಕ್ ಜುಡಿಯೋ, ಡಿ-ಮಾರ್ಟ್, ಝೀ ಕೋಡ್ ಅಂತ ಓಪನಿಂಗ್ ಅಂತ ಏನೋ ಶರದಿ ಕರ್ಕೊಂಡು ಹೋಗಿದ್ಲು. ಅದು ಮೊನ್ನೆ ಓಪನಿಂಗ್ ಆಗಿದೆ. ಸೊ ನೋಡೋಣ, ಆದರೆ ಇಲ್ಲಿ ಅಪ್ಸರಾ ಐಸ್ ಕ್ರೀಮ್ಸ್ ತಿಂದು ಝೀ ಕೋಡ್ಗೂ ಎಲ್ಲ ವಿಸಿಟ್ ಹಾಕೋಣ ಅಂತ ಅನ್ಕೊತಿದ್ದೀನಿ. ಸೊ ಇಟ್ಸ್ 4:30 ಆಗ್ತಿದೆ. 4:45 ಅಷ್ಟರಲ್ಲಿ ಶರದಿ ವಿಲ್ ಕಮ್. ಇಟ್ಸ್ ದ ಪ್ಲಾನ್ ಫಾರ್ ನಾವ್. ಸರ್ಪ್ರೈಸ್ ಇರ್ಬೋದು, ಹೇಳು, ಗೆಸ್ ಮಾಡು ನೋಡೋಣ. ಅದಲ್ಲ, ಇವಾಗ ನಾವು ಹೋಗ್ತಿದ್ದೀವಿ ಏನು ತಿನ್ನಕ್ಕೆ? ಐಸ್ ಕ್ರೀಮ್ ಅಂದರೆ ಇವಳು ಅದು ಅಂದ್ಕೊಂಡಿದ್ದಾಳೆ. ಇಲ್ಲ, ಸರ್ಪ್ರೈಸ್ ಇದೆ ನೋಡಿ. ನಾನು ಶರದಿ ಇವಾಗ ಝೀ ಕೋಡಿಗೆ ಬಂದಿದ್ದೀವಿ. ಫೈನಲಿ ಓಪನ್ ಆಗಿದೆ. ಈ ವ್ಲಾಗಲ್ಲೇ ಅನಿಸುತ್ತೆ ನೀನು ಕರ್ಕೊಂಡು ಬಂದಿದ್ದು ಓಪನ್ ಆಗಿರಲಿಲ್ಲ. ಸೊ ಝೀ ಕೋಡಿಗೆ ಸ್ಟಾಪ್ ಕೊಟ್ಬಿಟ್ಟು ಆಮೇಲೆ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗೋಣ ಅಂತ. ಕಲೆಕ್ಷನ್ ಏನೋ ಪ್ರಿಟಿ ಮಚ್ ಗುಡ್ ಅನಿಸ್ತಿದೆ, ನೋಡೋಣ. ಬಟ್ ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ದಿಸ್ ಝೀ ಕೋಡ್. ಚೆನ್ನಾಗಿದೆ, ಮೆಟೀರಿಯಲ್ ಚೆನ್ನಾಗಿಲ್ಲ ಅಲ್ವಾ? ಈ ಡಿಸೈನು ಪ್ಯಾಟ್ರನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಅನಿಸ್ತಿದೆ. ಬಟ್ ನಮಗೆ ಮೆಟೀರಿಯಲ್ ಯಾಕೋ ಸ್ವಲ್ಪ ನಂಗೆ ಸ್ಯಾಟಿಸ್ಫೈ ಇಲ್ಲ ಇದರಲ್ಲಿ. ಈ ಝೀ ಕೋಡ್ದು ಇವೊಂದು ಇನ್ ಬ್ಯಾಂಗ್ಳೂರಲ್ಲೂ ನಂಗೆ ಹಾಗೆ ಅನಿಸ್ತಿತ್ತು. ದಿಸ್ ಒನ್ ಈಸ್ ನೈಸ್. ಆ್ಯಕ್ಚುಲಿ ಐ ಆಮ್ ಲುಕಿಂಗ್ ಫಾರ್ ದಿಸ್ ಲೂಸ್ ಫಿಟ್ ಟಿ ಶರ್ಟ್ಸು, ಕ್ಯಾಶುವಲ್ ವೇರು. ಸೊ ಮೆಟೀರಿಯಲು ಲೈಕ್ ಓಕೆ ಅನಿಸ್ತು. ಸೊ ಅದಕ್ಕೆ ಎತ್ಕೊತಿದ್ದೀನಿ. ಶರದಿಗೆ ಸೆಲೆಕ್ಟ್ ಮಾಡಿ ತೊಗೋತಾ ಇದ್ದಾಳೆ. ಕೀ ಬಂಚಾ? ದಿಸ್ ಇಸ್ ಕ್ಲಿಪ್. ನೈಸ್. ಇದು ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಕಲೆಕ್ಷನ್ ಸ್ವಲ್ಪ ಜುಡಿಯೋ ಥರ ಅನಿಸ್ತಿದೆ ಅಲ್ವಾ? ಲಿಟ್ರಲಿ ಜಸ್ಟ್ 10 minutes ವಿ ಆರ್ ಔಟ್ ಫ್ರಮ್ ಝೀ ಕೋಡ್. ಏನು ಟೀ ಶರ್ಟ್ ತೊಗೊಂಡಿದ್ದೆ ಅದನ್ನು ಟ್ರೈ ಮಾಡಿ ನೋಡಿದೆ. ಚೂರು ಅಂದರೆ ಚೂರು ಇಷ್ಟ ಆಗಲಿಲ್ಲ ನನಗೆ. ಶರದಿಗೆ ಫುಲ್ ಖುಷಿ ಆಗೋಯ್ತು. ಅಪ್ಸರಾ ಐಸ್ ಕ್ರೀಮ್ಸ್ ಏನೇನೆಲ್ಲ ಆಗಿದೆ ಅಂತಿದ್ದಾಳೆ. ಬಾ ಓಪನಿಂಗ್ ಆಗೇ ಒಂದು 2 days ಅನಿಸುತ್ತೆ. ಐ ಆಮ್ ಸೊ ಹ್ಯಾಪಿ. ವಿ ಟುಕ್ ಗೋವಾ ಗ್ಲೋರಿ ಸಮಥಿಂಗ್ ನೇಮು. ಬಟ್ ಇದು ನಂಗೆ ಹೇಳೋದಲ್ಲ, ಸೀಬೆ ಹಣ್ಣಿಂದು ಫ್ಲೇವರ್, ಸೀಬೆಕಾಯಿದು, ಅದಕ್ಕೆ
ಚಟ್ಪಟ ಖಾರ ಪುಡಿ ಉಪ್ಪು ಹಾಕ್ಕೊಂಡು ಹೆಂಗೆ ತಿಂದಂಗಿರುತ್ತೆ. ಈ ಐಸ್ ಕ್ರೀಮ್ ತಿಂದರೆ ಹಾಗೆ ಟೇಸ್ಟ್ ಇರುತ್ತೆ. ಅವಳಿಗೆ ನೆನಪೇ ಆಗ್ತಿರ್ಲಿಲ್ಲ ಆ್ಯಕ್ಚುಲಿ ತಿಂದಿದ್ದೀವಲ್ಲ, ಬ್ಯಾಂಗ್ಳೂರಲ್ಲಿ ಹೋಗಿದ್ದೀವಲ್ಲ ಅಂದರೆ. ಈಗ ಅವಳಿಗೆ ಫ್ಲ್ಯಾಶ್ ಆಯಿತು. ಹೆಂಗಿದೆ ಏನೋ ಸೇಮ್ ಹೌದು. ಸೊ ಇವಾಗ ಇತ್ಕೊಂಡಿದ್ದೀವಿ. ನಾನು ಅಷ್ಟೇ ತುಂಬ ಕ್ರೇಜಿಯಾಗೆಲ್ಲ ಟ್ರೈ ಮಾಡಿಲ್ಲ. ಇಲ್ಲಿ ಪಾನಿಪುರಿ ಏನೇನೋ ಫ್ಲೇವರ್ಸ್ ಇದೆ. ಸೊ ಇವತ್ತು ಇತ್ತಿದ್ದೀವಿ, ನೋಡೋಣ ನೆಕ್ಸ್ಟ್ ಇನ್ನೊಂದ್ಸರಿ ಬಂದಾಗ ವಿಲ್ ಟ್ರೈ ಪಾನಿಪುರಿ ಅಂದರೆ ಐಸ್ ಕ್ರೀಮ್ ಫ್ಲೇವರು. ಇರು ಒಂದು ನಿಮಿಷ, ಒಂದು ಬೈಕ್ ತೊಗೊಬಿಡ್ತೀನಿ. ಹೋಗಿ ಹಾಕ್ಸ್ಕೊಬಾ, ನೀನೇ ಹಾಕೋ, ತುಂಬ ಹಾಕೋಬಿಡ್ಬೇಡ. ಆಮೇಲೆ ನನಗೂ ಅವಳು ಇನ್ನೊಂದು ಸ್ವಲ್ಪ ಅದು ಚಿಲ್ಲಿ ಪೌಡರ್ ಬೇಕು ಅನಿಸ್ತು, ಅದಕ್ಕೆ ಓದ್ಲು ಹಾಕ್ಸ್ಕೊಂಡು ಬರೋಕ್ಕೆ. ಹಾಯ್ ಯು ಗೈಸ್, ದಿಸ್ ಇಸ್ ದ ನೆಕ್ಸ್ಟ್ ಡೇ. ಇಟ್ಸ್ 10 o'clock in the morning ಆ್ಯಂಡ್ ನಾನಿವತ್ತು ಕೈಮಾ ಮತ್ತು ಇಡ್ಲಿ ಪ್ರಿಪೇರ್ ಮಾಡಿದ್ದೀನಿ. ಈಗ ಜಸ್ಟ್ ಕೈಮಾ ಕುದೀತಿದೆ, ಇಡ್ಲಿಗೆ ಈಗ ಇಟ್ಟಿದ್ದೀನಿ. ದಿಸ್ ಈಸ್ ಹೌ ಮೈ ಕೈಮಾ ಈಸ್ ಲುಕ್ಕಿಂಗ್. ಡೋಂಟ್ ಕಮ್ ಟು ಮೀ, ಐ ಆಮ್ ನಾಟ್ ಆನ್ ಎಕ್ಸ್ಪರ್ಟ್, ಬಟ್ ಇಟ್ಸ್ ಟೇಸ್ಟಿ. Hi you guys, it's August 15th ಇವತ್ತು. ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಯು ಆಲ್. ಆ್ಯಂಡ್ ಈಗ ಪ್ರೀತಮ್ ಇಸ್ ಇನ್ ದ ಹೋಮ್ ಆ್ಯಂಡ್ ವಿ ಆರ್ ಗೋಯಿಂಗ್ ಔಟ್. ಅಂದರೆ ನಾವು ಹಾಗೆ ಶರದಿಗೆ ಸರ್ಪ್ರೈಸ್ ಮಾಡಿ, ಯಾವಾಗಲೂ ಅದೇ ಆಯಿತು. ನಾವು ಬರೋದು ಆಲ್ರೆಡಿ ಗೊತ್ತೊಳಗೆ ಮಧ್ಯಾಹ್ನ ಎಲ್ಲ ನಮ್ಗೆ ಸಿಕ್ಕಿದ್ಲು. ಬಟ್ ಶಿ ಈಸ್ ಪ್ಲೇಯಿಂಗ್ ಸಮಥಿಂಗ್ ಗೇಮ್ಸ್ ಅಂತೆ, ಅಲ್ಲಿ ಹೋಗೋಣ, ಅವಳನ್ನ ಪಿಕ್ ಮಾಡೋಣ ಅನ್ಕೋತಿದ್ದೀನಿ. ಫಸ್ಟ್ ಪಾಯಿಂಟ್ ಐ ಆಮ್ ನಾಟ್ ಶ್ಯೂರ್. ಆ್ಯಂಡ್ ಹೊಸದಾಗಿ ಒಂದು ಕೆಫೆ ಥರ ಏನೋ ಓಪನ್ ಆಗಿದೆ, ಬನ್ನಿ ಅಂತ ನೇಮ್. ಎಷ್ಟು ಐ ಕ್ಯಾಚಿಂಗ್ ಅಲ್ಲ, ಬನ್ನಿ, ಚೆನ್ನಾಗಿಟ್ಟಿದ್ದಾರೆ. ಸೊ ಅದು ಲೈಕ್ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಮಾಡ್ತಿರೋದು ಐ ಥಿಂಕ್, ಬಿಕಾಸ್ ದೇ ಇನ್ವೈಟೆಡ್ ಮೀ. ಪ್ಲೀಸ್ ಬನ್ನಿ, August 15th ಓಪನಿಂಗ್ ಇದೆ. ಸೊ ಡೂ ಕಮ್ ಅಂತ ನನಗೆ ಈ ಥರ ಕರೆದು ಹೇಳಿದ್ರು. ಸೊ ಅದಕ್ಕೆ ಐ ವಾಸ್ ಲೈಕ್ ಓಕೆ, ಐ ವುಡ್ ಲವ್ ಟು ಗೋ ಹ್ಯಾವ್ ಟ್ರೈ ಆ್ಯಂಡ್ ಆಲ್ ದ್ಯಾಟ್. ಸೊ ಇವಾಗ ಓಪನಿಂಗ್ ಅದು ಎಲ್ಲಿ ಅಂದರೆ ಚಾಮುಂಡೇಶ್ವರಿ ಟೆಂಪಲ್ ಪಕ್ಕದ 22nd century ಸ್ಕೂಲ್ ಏನೋ ಇದೆಯಲ್ಲ, ಅದೇ ರೋಡಲ್ಲೆಲ್ಲೋ ಮಾಡಿದ್ದಾರೆ ಕೆಫೆ. ಸೊ ಅದಕ್ಕೆ ಹೋಗೋಣ ಅಂತ. ನೀವು ಹೊಸದು ಇವತ್ತು ಓಪನಿಂಗು. ಸೊ ಓಪನಿಂಗ್ ಇದೇನೆ ಕರೆದ್ರು. ಸೊ ಅದಕ್ಕೆ ಐ ಗಾಟ್ ಜಸ್ಟ್ ರೆಡಿ. ಸೊ ಇದೆಲ್ಲ ನಾನು ಟ್ರೈ ಮಾಡಿದ್ದೀನಿ. ಶೀ ಗ್ಲಾಮ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಐ ಜಸ್ಟ್ ಕ್ರಿಯೇಟೆಡ್ ದ ಸಿಂಪಲ್ ಲುಕ್, ಬಟ್ ಇಟ್ಸ್ ಲುಕಿಂಗ್ ಸೋ ಗುಡ್. ಐ ಡೋಂಟ್ ನೋ ಹೌ ಇನ್ ದ ಕ್ಯಾಮ್ರಾ, ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ಇಟ್ಸ್ ಲುಕಿಂಗ್ ಬ್ಯೂಟಿಫುಲ್. ತುಂಬ ಲೈಕ್ ಕವರೇಜ್ ಎಲ್ಲ ಕೊಟ್ಟಿಲ್ಲ, ಅದಕ್ಕೆ ಸ್ವಲ್ಪ ಫ್ಲಾಸ್ ಎಲ್ಲ ಹಾಗೆ ಕಾಣ್ತಿದೆ. ಐ ಆಮ್ ಓಕೆ ವಿತ್ ಇಟ್. ಆ್ಯಂಡ್ ವಿ ವರ್ ಟ್ರೈಯಿಂಗ್, ಏನೋ ಒಂದು ಹೆಂಗೆ ಟ್ರೈ ಮಾಡ್ತಾ ಇದ್ವಿ ಫಾರ್ ದ ಶೂಟ್ ಪರ್ಪಸ್. ಇಟ್ ವರ್ಕ್ಡ್ ಆ್ಯಕ್ಚುಲಿ. ಗೋ ಫಾರ್ ಬನ್ನಿ ಕೆಫೆಗೆ ಹೋಗಿ ಟ್ರೈ ಮಾಡೋಣ. ಹೊಸದಾಗಿ ಓಪನ್ ಆಗಿದೆ, ಹೆಂಗಿದೆ ಏನು, ಹೌ ಡಿಡ್ ಐ ಫೀಲ್ ಅಂತ ಐ ಟೆಲ್ ಯು ಆಲ್. ಹೋಗೋಣ. ಅಲ್ಲೇ ನನಗೆ ಫುಲ್ಫಿಲ್ ಆಗಿಬಿಟ್ರೆ ನಾನು ಬೇರೆ ಟ್ರೈ ಮಾಡಲ್ಲ. ಇಲ್ಲ ಇನ್ನೊಂದೆರಡು ಹೊಸದೇನಾದ್ರು ಟ್ರೈ ಮಾಡೋಣ ಅನ್ಕೊತಿದ್ದೀನಿ. ಮಂಡ್ಯದಲ್ಲಿ ಮೋಮೋಸ್ ಏನೋ ಸ್ಟಾರ್ಟ್ ಆಗಿದೆ. ಸೊ ಮೋಮೋಸ್, ಐ ಆಮ್ ನಾಟ್ ಅ ಮೋಮೋಸ್ ಪರ್ಸನ್, ಐ ಡೋಂಟ್ ಲೈಕ್ ಮೋಮೋಸ್ ಆ್ಯಂಡ್ ಆಲ್, ಬಟ್ ಟ್ರೈ ಮಾಡೋಣ ಅಂತ. ನಾನು ಶರದಿ ಇದ್ರೆ, ನಾನು ಶರದಿ ಪ್ರೀತಮ್ ವಿಗೋನ ಟ್ರೈ ನೋಡೋಣ. ಎಷ್ಟೊಂದು ಹೊಸ ಪ್ಲೇಸಸ್ ಹೊಸದೆಲ್ಲ ಎಕ್ಸ್ಪ್ಲೋರ್ ಮಾಡಿದೆ ನಮ್ಮ ಮಂಡ್ಯದಲ್ಲಿ, ಖುಷಿ ಆಗ್ತಿದೆ. ಮೋಸ್ಟ್ ಆಫ್ ದೆಮ್ ಫ್ಲಾಪ್ ಆಯಿತು, ಲೈಕ್ ನಾಟ್ ಅಪ್ ಟು ದ ಮಾರ್ಕ್ ಆ ಥರ ಎಲ್ಲ ಅನಿಸ್ತು ನನಗೆ. ಯಾ, but it's a good try. Like there is more options in Mandya. For the sunlight, it's looking so good. And this lip combo, oh my god, next tutorial athwa next one idra lip combo maadi I'll show you all. It's so good, tumba easy. And that buttery tara ide, what is that lip liner, She Glam du, I'll show you all. ಈ ಪ್ರೀತಮ್ ನಾನು ಬನ್ನಿ ಹೋಗೋಣ ಬಿಡು ಅಂದ್ರೆ ಇಲ್ಲ, ಶರದಿ ನೋಡ್ಬೇಕಂತ ಅಲ್ಲಿ ಶರದಿ ಅಲ್ಲವಳೆ ಆಟ ಆಡ್ತವಳೆ. ಹ್ಯಾವ್ ಸಮ್ ಥ್ರೋ ಬಾಲ್ ಮ್ಯಾಚೋ ಏನೋ, ಸೊ ಅವಳು ಕ್ಲಾಸ್ಮೇಟ್ಸ್ ಅಂದರೆ ಸ್ಕೂಲ್ ಕಡೆಯಿಂದೇನೋ ಅವಳು ಪ್ರಾಕ್ಟೀಸಿಗೆ ಬಂದಿದ್ದಾಳೆ. ಪ್ರೀತಮು ಇಲ್ಲ ನಾನು ನೋಡಬೇಕು ಅಂತ ಕರ್ಕೊಬಂದಿದ್ದಾನೆ. ನಾನೇನೋ ಪ್ಲ್ಯಾನ್ ಇಟ್ಕೊಂಡ್ರೆ ಇಲ್ಲಿ ಬಂದು ಕೂತಿದ್ದೀನಿ, ರೆಡಿ ಆಗಿಬಿಟ್ಟು ಐ ಆಮ್ ಸಿಟ್ಟಿಂಗ್ ಹಿಯರ್. ಈಗ ಅಂದೆ ಇವತ್ತು ಅವಳು ಸ್ಕೂಲ್ಗೆ ಹೋಗ್ತೀನಿ ಅಂದ್ಲು. ಸ್ಕೂಲ್ಗೆ ಹೋಗಿಲ್ಲ ಅಂದಿದ್ರೆ ನಾವು ಸ್ಟೇಡಿಯಮ್ಗೆ ಬೆಳಗ್ಗೆ ಬರ್ಬೋದಿತ್ತು, ಫ್ಲ್ಯಾಗ್ ಹಾಯ್ಸ್ಟ್ ಎಲ್ಲ ನೋಡ್ಬೋದಿತ್ತು. ಎಷ್ಟೊಂದು ದಿನ ಆಗಿದೆ, ನನ್ನ ಸ್ಕೂಲ್ ಡೇಸೇ ಲಾಸ್ಟ್ ಅನಿಸುತ್ತೆ. ನಾನು ಎಷ್ಟು ಲಾಸ್ಟ್ ಇಯರು ಬರ್ಬೇಕು ಅಂದ್ಕೊಂಡೆ, ಪ್ರತಿ ಸರಿ ಹಂಗೆ ಅಂದ್ಕೊಂಡೆ, ಆಗಲಿಲ್ಲ ಬರೋಕ್ಕೆ. ಸೊ ಶರದಿ ಅವಾಗ ಸ್ಕೂಲ್ಗೆ ಹೋಗಿಲ್ಲ ಅಂದ್ಲು, ಲಿಟ್ರಲಿ ಬೈದೆ. ಇವಾಗ ಮತ್ತೆ ನನಗೆ ನೋಡೋಕ್ಕೆ ಸಿಗ್ತಿದೆ ಫ್ಲ್ಯಾಗ್ ಹಾಯ್ಸ್ಟ್ ಮಾಡಿರೋದನ್ನ. ಇವಾಗ ಇಳಿಸ್ತಾ ಇದ್ದಾರೆ ಫ್ಲ್ಯಾಗ್ನ. ಇವಾಗ ಮಾಡ್ತಾರಾ? ಎಸ್, ಹಂಗೆ ಅಂದ್ಕೊಂಡೆ. ಐ ಡೋಂಟ್ ನೋ ಹೌ ಅಚಾನಕ್ಕಾಗಿ ಬಂದೆ ಇವತ್ತು. ನಿಜ ಬೆಳಗ್ಗೆ ಐ ಫೆಲ್ಟ್ ಬ್ಯಾಡ್ ಆ್ಯಕ್ಚುಲಿ. ಶರದಿ ಇದೆಯಲ್ಲೇ, ನಾನು ನೀನು ಹೋಗ್ಬೋದಿತ್ತು ಅಂತ. ಸುಕೃತ್ ನೀವು ಬರೋದಲ್ವ ನಾನು ಹೋಗಿದ್ದೆ ಅಂದ, ಗೊತ್ತಿಲ್ಲ ಇವಾಗ ಅಚಾನಕ್ಕಾಗಿ. ಆ್ಯಂಡ್ ಈಗ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇಯರ್ ಯಾರು ಬಿಡ್ಬೇಕು ನಾನು. ಬೇರೆ ಇದು ಅದೆಲ್ಲ ಆಗ್ಬಿಟ್ಟಿದೆ. ಸ್ಟೇಡಿಯಂ ರೋಡ್ ಏನಿದೆ ಇಲ್ಲಿ ಫುಲ್ ಚಾಟ್ಸ್ ಆಗ್ಬಿಟ್ಟಿದೆ. ಸ್ಟೆಲ್ಲಿಂಗ್ ಪ್ರೀತಮ್ ಮೋಮೋಸ್ ಆಗಿದೆ, ಮತ್ತು ನಾವು ಸ್ಟ್ರಾಬೆರಿ ಮತ್ತು ಚಾಕ್ಲೇಟ್ ಸ್ಟ್ರಾಬೆರಿ ತಿಂತೀವಲ್ಲ, ಅದೆಲ್ಲ ಎಷ್ಟೊಂದು ಆಗ್ಬಿಟ್ಟಿದೆ. ನಮ್ಮ ಬ್ಯಾಂಗ್ಳೂರಲ್ಲಿ ಏನೇನು ಸಿಗುತ್ತೆ ಅದೆಲ್ಲ ಇವಾಗ ನಮ್ಮ ಮಂಡ್ಯದಲ್ಲಿ ಸಿಗುತ್ತೆ. ಎಷ್ಟೊಂದು ಚಾಟ್ಸ್ ಆಗಿದೆ. ಐ ವಾಸ್ ಟೆಲ್ಲಿಂಗ್ ಹಿಮ್. ಆ್ಯಂಡ್ ಇವಾಗ ನಾವು ಶರದಿಗೆಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ, ದೇ ಆರ್ ಸ್ಟಿಲ್ ಪ್ಲೇಯಿಂಗ್. ಅದಕ್ಕೆ ವಿ ಆರ್ ಓನ್ಲಿ ಗೋಯಿಂಗ್ ಫಾರ್ ದಟ್ ಬನ್ನಿ. ಬಟ್ ಎಷ್ಟೊಂದು ದಿನ ಆದಮೇಲೆ, ದಿನ ಅಲ್ಲ ಇಯರ್ಸ್ ಟುಗೆದರ್ ಆದಮೇಲೆ ಸ್ಟೇಡಿಯಮ್ಗೆ ಬಂದಿದ್ದು. ಫೆಲ್ಟ್ ಹ್ಯಾಪಿ.
ಪ್ರೀತಮ್ ವಾಂಟ್ಸ್ ಟು ಹ್ಯಾವ್ ಗೋಬಿ ಹಿಯರ್ ಸ್ಟೇಡಿಯಂ ಆಪೋಸಿಟ್. ಎಷ್ಟೊಂದು ದಿನ ಆದಮೇಲೆ ತಿಂತಿದ್ದಾನಲ್ಲ, ಸೊ ಆ್ಯಂಡ್ ಅದೇ ನನ್ನ ಫೇವ್ರೆಟ್ ಜಿಲೇಬಿ. ಅಲ್ಲಿ ಎಷ್ಟು ವರ್ಷದಿಂದ ಇದ್ದಾರೆ ಅವರು, ಮೇ ಬಿ 25 years ಮೇಲೆ ಇದ್ದಾರೆ. ನಾನು ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ತರ್ತಿದ್ರು ಅಲ್ಲಿಂದ, ನಾನು ತಿಂದಿರೋ ನೆನಪಿದೆ. ಈಗಲೂ ಅಷ್ಟೇ ಅಲ್ಲಿ ನಾನು ಜಿಲೇಬಿ ತಿಂತೀನಿ. ಅಲ್ಲಿದೆ ನನ್ನ ಫೇವ್ರೆಟ್ ಆ್ಯಕ್ಚುಲಿ ಜಿಲೇಬಿ. ಆಶಾ ಸ್ವೀಟ್ಸ್ ಆಗಿರ್ಬೋದು, ಎಷ್ಟೊಂದು ಫ್ಯಾನ್ಸಿ ಪ್ಲೇಸಸಲ್ಲೂ ಕೂಡ ನನಗೆ ಜಿಲೇಬಿ ಇಷ್ಟ ಆಗಲ್ಲ. ಇಲ್ಲಿದ್ದು ಬಂದೇ ನಂಗೆ ಫೇವ್ರೆಟ್ ನಾನು ತಿನ್ನೋದು. ಇವಾಗ ಸುಕ್ಕು ಜಾಯ್ನ್ ಆಗಿದ್ದಾನೆ. ಹಿಯರ್ ಯು ಗೋ, ಬನ್ನಿ ಸ್ನ್ಯಾಕ್ ಸ್ಟುಡಿಯೋ. Sharadi favorite so many Nutella shake Nutellas ಇದೆ. But she is not here, but she is coming on the way. ಸುಕ್ರು ಶರದಿ ಬರ್ತಿದ್ದಾರೆ ಈಗ. ಆರ್ಡರ್ಡ್ ದಿಸ್ ಬಿಸ್ಕಾಫ್, ಯಾಕಂದರೆ ಅವ್ರದ್ದು ಸ್ಪೆಷಲ್ ಅಂತ ಇದು, ಆ್ಯಂಡ್ ವೈಟ್ ಸಾಸ್ ಪಾಸ್ತಾ. ಯಾ, ಆಮೇಲೆ ಹೋಮ್ ಮೇಡ್ ಐಸ್ ಕ್ರೀಮ್ಸ್ ಟ್ರೈ ಮಾಡ್ತೀನಿ. ಬಟ್ ಫಸ್ಟ್ ಐ ಹ್ಯಾವ್ ಆರ್ಡರ್ಡ್ ದೀಸ್ ಟು. ಸಿ ಹೂ ಈಸ್ ಹಿಯರ್, ಶರದಿ ಆ್ಯಂಡ್ ಸುಕೃತ್. ಇವ್ರಿಬ್ರು ಆರ್ಡ್ರ್ ಮಾಡಿರೋದು. ಇವಳು ನಟೆಲ್ಲ, ಅವನು ಹರ್ಷೀಸು, ಆಮೇಲೆ ಒಂದು ಮ್ಯಾಗಿ. ಇದಿಷ್ಟು ಆರ್ಡ್ರ್ ಮಾಡಿದ್ದಾರೆ ಈಗ ಬಂದು. ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ಬನ್ನಿ ಏನು ಸ್ನ್ಯಾಕ್ಸ್ ಸ್ಟುಡಿಯೋ. ಪ್ಲೇಸ್ ಸ್ವಲ್ಪ ಚಿಕ್ಕ ಅನಿಸುತ್ತೆ, ಬಟ್ ಹೊಸದಾಗಿ ಮಾಡಿದಾರಲ್ಲ, ಅಂದರೆ ಇವತ್ತು ತುಂಬ ನ್ಯೂ ಓಪನ್ ಅಂತ ಸ್ವಲ್ಪ ರಶ್ ಇತ್ತಲ್ಲ, ಅದಕ್ಕೆ ಮ್ಯಾನೇಜಬಲ್ ಐ ಥಿಂಕ್. ಆ್ಯಂಡ್ ಯಾ, ಮೆನ್ಯೂನು ಅಷ್ಟೇ ಸ್ವಲ್ಪ ಲಿಮಿಟೆಡ್ಡೆ. ಬಟ್ ನಾನು ಕೇಳಿದೆ ಮೆನ್ಯೂ ಯಾಕೆ ತುಂಬ ಲಿಮಿಟೆಡ್ ಆಯ್ತಂತ. ಸೊ ಹಿ ವಾಸ್ ಲೈಕ್, ನಾವೇ ಈಗ ಸ್ಟಾರ್ಟ್ ಮಾಡಿರೋದು ಒಂದು, ಆ್ಯಂಡ್ ನಾವೇ ಕೂಡ ಪ್ರಿಪ್ರೇಷನ್ನು ಮಾಡಬೇಕಲ್ಲ, ಅದಕ್ಕೆ ಹೋಗ್ತಾ ಹೋಗ್ತಾ ವಿಲ್ ಆ್ಯಡ್ ಆನ್ ಅಂತ. ಸೊ ಲಿಮಿಟೆಡ್ ಮೆನ್ಯೂ ಇದ್ರೂ ಎವ್ರಿಥಿಂಗ್ ವಾಸ್ ಟೇಸ್ಟಿ. ಆ್ಯಂಡ್ ಐಸ್ ಕ್ರೀಮನ್ನು ಟ್ರೈ ಮಾಡಲಿಲ್ಲ ನಾನೆಲ್ಲ, ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದೆಲ್ಲ ಟ್ರೈ ಮಾಡ್ತೀನಿ ಅಂದೆ, ಬಿಕಾಸ್ ಅವ್ರದ್ದು ಏನು ಸ್ಪೆಷಲ್ ಅಂತ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅದನ್ನ, ಅಂದರೆ ಶೆಫ್ ಸ್ಪೆಷಲ್ ಅಂತಾರಲ್ಲ ಆ ಥರ ಅಂತ. ಬಟ್ ಹೋಮ್ ಮೇಡ್ ಐಸ್ ಕ್ರೀಮ್ ಅಂತ 2 ಫ್ಲೇವರ್, ಅದು ಬಂದು ಟ್ರೈ ಮಾಡಲಿಲ್ಲ ನಾನು. ಅದರ್ ದೆನ್ ದಟ್ ವಿ ಟ್ರೈಡ್ 3 to 4 ಮಿಲ್ಕ್ ಶೇಕ್ಸ್ ವಿಚ್ ವಾಸ್ ಗುಡ್. ಹರ್ಷೀಸ್ ಆಗಿರ್ಬೋದು, ನಟೆಲ್ಲ ಆಗಿರ್ಬೋದು, ಬಿಸ್ಕಾಫ್ ಆಗಿರ್ಬೋದು, ಇದೆಲ್ಲ ನಾರ್ಮಲ್ ಮಿಲ್ಕ್ ಶೇಕ್ಸ್ ಥರ ಅಲ್ಲ ಅಲ್ವಾ, ಈಗ ಒಂದು ಜ್ಯೂಸ್ ಸೆಂಟರಲ್ಲಿ ಸಿಗೋ ಥರ ಅಲ್ಲ. ಇಟ್ಸ್ ಕ್ವೈಟ್ ಲೈಕ್ ಅ ಕೆಫೆ ಸ್ಟೈಲು. ಸೊ ದ ಟೇಸ್ಟ್ ವಾಸ್ ಗುಡ್, ಬಟ್ ಕ್ವಾಂಟಿಟಿ ಈಸ್ ಬಿಟ್ ಲೆಸ್. ಅಂದರೆ ನನಗೆ ಕ್ವಾಂಟಿಟಿ ಈಸ್ ಫೈನ್, ಬಟ್ ಸೀರಿಯಸ್ ಆಗಿ ಎಂಜಾಯ್ ಮಾಡಿ, ಇಫ್ ಯು ಆರ್ ಅ ಗುಡ್ ಈಟರ್, ಅದೇ ಸ್ವಲ್ಪ ನೀವು ಕುಡಿತೀರಾ, ಜಾಸ್ತಿ ತಿಂತೀರಾ ಅನ್ನೋರಿಗೆ ಸ್ವಲ್ಪ ಚಿಕ್ಕದು ಅನಿಸ್ಬೋದು. ಸೊ ಫಾರ್ ಮೀ ಇಟ್ ವಾಸ್ ಫೈನ್, ಬಟ್ ನಾವು ಪೇ ಮಾಡೋದಕ್ಕೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಅನಿಸ್ತು ಮಿಲ್ಕ್ ಶೇಕು. ಅದರ್ ದ್ಯಾನ್ ದಟ್ ಪಾಸ್ತಾ ವಾಸ್ ಗುಡ್, ಮ್ಯಾಗಿ ವಾಸ್ ಗುಡ್. ಬಿಟ್ಟು ಅಷ್ಟೇ ಅಂದರೆ ಹೇಳಿದ್ನಲ್ಲ ಲಿಮಿಟೆಡೇ ಇದ್ದಿದ್ದು. ಸೊ ಇರೋದ್ರಲ್ಲಿ ಐ ಥಿಂಕ್ ಟೋಸ್ಟ್ ಒಂದು ಬಿಟ್ಟು ಇನ್ನೊಂದು ತೊಗೊಂಡ್ವಿ. ಇನ್ನೊಂದು ಪಾಸ್ತಾ ಆ್ಯಕ್ಚುಲಿ ಅವ್ರದ್ದು ಡ್ರೈ ಪಾಸ್ತಾ ಥರ, ಗಾರ್ಲಿಕ್ ಬ್ರೆಡ್ ಹೆಂಗೆ ಬರುತ್ತೆ ಆ ಥರ ಗಾರ್ಲಿಕ್ ಪಾಸ್ತಾ ಏನೋ ಇದೆ. ನಾನು ಟ್ರೈ ಮಾಡ್ಬೇಕು ಅಂದ್ಕೊಂಡೆ, ಅಷ್ಟರಲ್ಲಿ ಪಾಸ್ತಾ ವಾಸ್ ಎಂಪ್ಟಿ. ಯಾ, ಇಟ್ ವಾಸ್ ನೈಸ್. ಪ್ರೈಸಿಂಗ್ ಆಲ್ಸೋ ಲೈಕ್ ಓಕೆ ಅನಿಸುತ್ತೆ. ಪಾಸ್ತಾಗೆಲ್ಲ 100 ಅಷ್ಟೇ ಇರುತ್ತೆ ಆಲ್ಮೋಸ್ಟ್ ಪ್ರೈಸಿಂಗು. ಸೊ ಯಾ, ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅನ್ನತ್ರ. ಆ್ಯಂಡ್ ಫಸ್ಟೇ ಹೋಗಿದ್ದು, ಇನ್ವೈಟ್ ಮಾಡಿದ್ದು, ಗಿಫ್ಟ್ ಏನೋ ಕೊಟ್ಟಿದ್ದಾರೆ. ಲೆಟ್ ಮೀ ಓಪನ್ ಇಟ್. ನೈಸ್. ನಂಗೆ ಆ ಲೋಗೋ ಅದೆಲ್ಲ ಇಷ್ಟ ಆಯಿತು, ಅವ್ರ ಗೆಸ್ಚರ್ ಎಲ್ಲ ಇಷ್ಟ ಆಯಿತು. ಇಟ್ ವಾಸ್ ಗುಡ್. ವಿ ಹ್ಯಾವ್ ಅ ಕಪ್. ಯಾ, ನಮ್ಮ ಮನೆಗಂತೂ ತುಂಬ ನಿಯರು. ಸೊ ಸ್ನ್ಯಾಕ್ ಅಥವಾ ನನಗೆ ಸ್ವಲ್ಪ ಸ್ವೀಟ್ ಇತ್ತು. ನನಗೆ ಬಿಸ್ಕಾಫ್ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಸೊ ಬಿಸ್ಕಾಫ್ ಮಿಲ್ಕ್ ಶೇಕ್ ಆದರೆ ಏನಾದ್ರು ಕುಡಿಬೇಕಂದ್ರೆ ಲಿಟ್ರಲಿ 1 minute ಐ ಕ್ಯಾನ್ ಜಂಪ್ ಓವರ್ ದೇರ್.